ಮುದ್ದೇನಹಳ್ಳಿಯಲ್ಲಿ ವಿಶ್ವೇಶ್ವರಯ್ಯನವರು ಓದಿದ ಸರ್ಕಾರಿ ಶಾಲೆ. ವಕ್ಫ್ ಬೋರ್ಡ್ ಹಾಕ್ತು. ಹೌದು. ಕಾಲಮ್ ನಂಬರ್ 11 ವಕ್ಫ್ ಬೋರ್ಡ್ ಬರ್ತಿದೆಯಂತೆ. ಎಲ್ಲಿ ಮುದ್ದೇನಹಳ್ಳಿ ಎಲ್ಲಿ ಇಲ್ಲಿ ಚಿಕ್ಕಬಳ್ಳಾಪುರ. ವಿಶ್ವೇಶ್ವರಯ್ಯನವರು ಓದಿದ ಶತಮಾನ ಕಂಡಿರುವ ಸರ್ಕಾರಿ ಶಾಲೆ ವಕ್ಫ್ ಬೋರ್ಡ್ ಬರ್ತಾ ಇದೆ. ವಕ್ಫ್ ಆಸ್ತಿ ಆಗಿರ್ಬೋದು, ಅದು ವಕ್ಫ್ ಆಸ್ತಿ ಆಗಿರಬಹುದು ಅಂದ್ರೆ ಮುದ್ದೇನಹಳ್ಳಿ ಯು ಹ್ಯಾವ್ ರೀಸನ್ ಟು ಬಿಲೀವ್ ಅಂತ ಮನಮೋಹನ್ ಸಿಂಗ್ ಕಾನೂನಲ್ಲಿ ಬರೆದಿಟ್ಬಿಟ್ಟಿದ್ದಾರೆ, ಅದರಿಂದ ಆಗಿರಬಹುದು. ಅಲ್ಲ, ಅದು ಮಾತ್ರ ಅದು ತಪ್ಪು. ತೇಜಸ್ವಿ ಸೂರ್ಯ ಅವರು ಮೊನ್ನೆ ಇದರಲ್ಲಿ ಹೇಳಿದ್ರು, ಇಲ್ಲಿ ನೋಡಿ, ಇದು ವಕ್ಫ್ ರೂಲ್ಸ್ 2017. ಅಜಿತ್, ನಾನು ಹೇಳುದು ನಿಮ್ಗೂ ಗೊತ್ತಾಗುತ್ತೆ, ಯಾಕೆಂದ್ರೆ ವಕ್ಫ್ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಇರುವುದರಿಂದ ಹೇಳ್ತಾ ಇದ್ದೀನಿ. ಇದು ವಕ್ಫ್ ರೂಲ್ಸ್ 2017. ಇಲ್ಲಿ ಹೇಳಲಾಗಿದೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು. ವಕ್ಫ್ ಬೋರ್ಡಿಗೆ ಪರಮಾಧಿಕಾರ ಇಲ್ಲ. ನೀವು ಹೇಳಿದ ಮನಮೋಹನ್ ಸಿಂಗ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ, ಏನೂ ಕೊಟ್ಟಿಲ್ಲ. ಗೊತ್ತಾಯ್ತಾ? ತೇಜಸ್ವಿ ಸೂರ್ಯ ಮಾತನಾಡಿದ ಹಾಗೆ ಅವರು ಸಂಪೂರ್ಣವಾಗಿ ವಕ್ಫ್ ರೂಲ್ಸ್ ನೋಡಿಲ್ಲ. ನೀವು ಯಾರು 2017 ವಿಶ್ವೇಶ್ವರಯ್ಯನವರು ಓದಿರುವ ಶತಮಾನ ಕಂಡಿರುವ ಸರ್ಕಾರಿ ಶಾಲೆ ವಕ್ಫ್ ಬೋರ್ಡ್ ನ ಆಸ್ತಿ ಆಗಿರೋದಕ್ಕೆ ಹೆಂಗ್ ಸಾಧ್ಯ? ಅದನ್ನ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಇದು ನಾನು ಹೇಳ್ತಾ ಇರೋದು, ಅದು ವಕ್ಫ್ ಗೆಜೆಟೆಡ್ ಜಾಗ ಆಗಿದ್ರೆ ಮಾತ್ರ ಅದನ್ನು ವಕ್ಫ್ ಅಂತ ಹೇಳ್ತಾರೆ. ಅದರೊಟ್ಟಿಗೆ ವಕ್ಫ್ ಗೆಜೆಟೆಡ್. ಗೆಜೆಟ್ ಮಾಡುವವರು ಯಾರು? ವಕ್ಫ್ ಬೋರ್ಡ್ ಅಲ್ಲ, ರಾಜ್ಯಪತ್ರ ಮಾಡುವವರು ಯಾರು? ಈಗ ವಿಷಯಕ್ಕೆ ಬರ್ತಾರೆ. ಸರ್ಕಾರ ಮಾಡುವುದು, ನಾವಲ್ಲ. ಈಗ ವಿಷಯಕ್ಕೆ ಬರ್ತಾ ಇದ್ದೀರಿ. ಸರ್ಕಾರ ಒಂದು ಆಸ್ತಿಯನ್ನ ಇದು ವಕ್ಫದ್ದು ಅಂತ ಗೆಜೆಟ್ ಮಾಡುವುದಕ್ಕೆ ಪಾಲಿಸಬೇಕಾದ ನಿಯಮಗಳೇನು? ಪ್ಲೀಸ್ ಟೆಲ್ ಮಿ. ರಾಜ್ಯದ ಜನರಿಗೆ ಸತ್ಯಾಂಶಗಳು ಗೊತ್ತಾಗಲಿ. ಸರ್ಕಾರ ಹೆಂಗೆ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಇದು ವಕ್ಫ್ ಆಸ್ತಿ ಅನ್ನತ್ತೆ? ವಕ್ಫ್ ಕಾಯ್ದೆ 1954ರ ಕಲಂ 4 ಅನ್ವಯ ರಾಜ್ಯ ಸರ್ಕಾರವು ಅಂದಿನ ಮುಜರಾಯಿ ಇಲಾಖೆ ಆಯುಕ್ತರನ್ನು ಅಥವಾ ಕಂದಾಯ ಇಲಾಖೆ ತಹಸೀಲ್ದಾರರನ್ನು ತಾಲೂಕು ವಕ್ಫ್ ಸರ್ವೆ ಆಯುಕ್ತರನ್ನಾಗಿ ನೇಮಿಸಿ ವಕ್ಫ್ ಸಂಸ್ಥೆಗಳು ಮತ್ತು ಅದರ ಅಡಿಯಲ್ಲಿರುವ ಆಸ್ತಿಗಳನ್ನು ಗುರುತಿಸಿ ಸ್ಥಳ ಪರಿಶೀಲನೆ ಮಾಡಿ ಪಂಚಾಯಿತಿದಾರರಿಂದ ಮಾಜರು ಸಿದ್ಧಪಡಿಸಿ ಅಂತ ಸರ್ವೆ ವರದಿಗಳನ್ನು ತಯಾರಿಸಿ ಸರ್ಕಾರದ ಅನುಮೋದನೆಗೆ ಸಲ್ಲಿಸಿ ವಕ್ಫ್ ಸಂಸ್ಥೆಗಳ ಮತ್ತು ಆಸ್ತಿಗಳ ಪಟ್ಟಿಯನ್ನು ಗೆಜೆಟ್ ರಾಜ್ಯಪತ್ರದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುತ್ತದೆ. ಕೆಲವು ಮತ್ತೊಂದು ಇಲ್ಲಿ ನೋಡಿ, 1995ರವರೆಗೆ ಅಧಿಸೂಚಿತಗೊಂಡಿರುವ ವಕ್ಫ್ ಆಸ್ತಿಗಳನ್ನು ಹೊರತುಪಡಿಸಿ ಇನ್ನೂ ಹೊಸದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳನ್ನು ಸಹ ಸೇರಿಸಿಕೊಂಡು ಎಲ್ಲ ವಕ್ಫ್ ಆಸ್ತಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಮಂಡಳಿಯಲ್ಲಿ ವಕ್ಫ್ ಕಾಯ್ದೆ 1995 ಅನ್ವಯ ಕಲಂ 36 ಒಂದು ಆಸ್ತಿಯನ್ನು ವಕ್ಫ್ ಮಂಡಳಿಯಲ್ಲಿ ನೋಂದಾಯಿಸಲು ಕೇಳಿಸ್ಕೊಳ್ಳಿ, ಆಯಾ ಆಸ್ತಿಯ ಅನುಭೋಗದಾರರು ಅಥವಾ ಮಾಲೀಕರಿಂದ ದಾನಪತ್ರ, ಹಕ್ಕು ದಾಖಲಾತಿಗಳು, ದಾನ ನೀಡಿದಲ್ಲಿ ಅಥವಾ ಅನುಭೋಗಾನುಸಾರ ವಕ್ಫ್ ಬೈ ಯೂಸೇಜ್ ವಕ್ಫ್ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಲ್ಲಿ ಅಂಥ ವಕ್ಫ್ ಆಸ್ತಿಗಳನ್ನು ಪುರಸಭೆ, ಪಂಚಾಯತಿ, ನಗರಸಭೆ, ತಹಸೀಲ್ ಕಚೇರಿಯಲ್ಲಿ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಪರಿಷ್ಕರಿಸಿ ಆಯಾ ಸಂಸ್ಥೆಯ ಸುಪರ್ದಿಗೆ ಪಡೆದ ನಂತರ ವಕ್ಫ್ ಕಾಯ್ದೆ ಕಲಂ 36 ಅನ್ವಯ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಪಡೆದು ಮಂಡಳಿಯಿಂದ ಸಾರ್ವಜನಿಕ ತಿಳುವಳಿಕೆ ಪತ್ರವನ್ನು ಹೊರಡಿಸಿ ಪ್ರಸ್ತಾವಿತ ವಕ್ಫ್ ಆಸ್ತಿಯ ಸುತ್ತಮುತ್ತಲಿನ ಪ್ರದೇಶದ ವ್ಯಕ್ತಿಗಳಿಂದ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಆಸ್ತಿಯ ಸುತ್ತಮುತ್ತಲಿನ ಪ್ರದೇಶದ ವ್ಯಕ್ತಿಗಳಿಂದ ಆಕ್ಷೇಪಣೆಗಳಿದ್ದರೆ, ಒಬ್ಜೆಕ್ಷನ್ ಇದ್ದರೆ 7 ದಿನಗಳೊಳಗೆ ಆಕ್ಷೇಪಣೆ ಸಮಯವನ್ನೂ ಕೊಟ್ಟು ವಿಚಾರಣೆ ಕೈಗೊಂಡು ಆಕ್ಷೇಪ ಏನಾದರೂ ಇದ್ದಲ್ಲಿ ವಕ್ಫ್ ಕಾಯ್ದೆ ಕಲಂ 41 ಅನ್ವಯ ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಆನಂತರ ಮಂಡಳಿಯಲ್ಲಿ ವಕ್ಫ್ ಆಸ್ತಿಗಳನ್ನು ನೋಂದಾಯಿಸಲು ಕ್ರಮ ವಹಿಸಲಾಗಿರುತ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.